ಮಂಡ್ಯದಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರಿದೆ. ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ನವೆಂಬರ್ 2ರಂದು ಎಂಡಿಸಿಸಿ ಚುನಾವಣೆ ನಡೆಯಲಿದ್ದು, ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿತ್ತು. ಜೆಡಿಎಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಸಲಾಯಿತು. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆಕ್ರೋಶ ವ್ಯಕ್ತಪಡಿಸಿದರು. ಸಹಕಾರ ಸಂಘದ ಸಂವಿಧಾನವನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ತುಳಿದು ಕಾನೂನನ್ನು ಗಾಳಿಗೆ ತೂರಿದ್ದಾರೆ, ವಾಮ ಮಾರ್ಗದಿಂದ ಚುನಾವಣೆ ನಡೆಸುತ್ತಿದ್ದಾರೆ ಅಂತ ಹೇಳಿದರು. ಸಹಕಾರ ಸಂಘದ ಚುನಾವಣೆ ಕಾಂಗ್ರೆಸ್ ಮನೆಯಲ್ಲಿ ತಯಾರಾಗ್ತಿದೆ ಹಾಗೂ ಎನ್ಡಿಎ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಸಲಾಗಿದೆ ಅಂತ ಹೇಳಿದರು. ಎಂಡಿಸಿಸಿ ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ. ಮಂಡ್ಯ, ಮದ್ದೂರು, ಮಳವಳ್ಳಿ ವಿಭಾಗದಿಂದ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ. ಪಾಂಡುಪುರ, ನಾಗಮಂಗಲ, ಕೇರ್ಪೇಟೆ, ಶ್ರೀರಂಗಪಟ್ಟಣ ಮತ್ತು ಮತ್ತೊಂದು ವಿಭಾಗದಿಂದ ನಾವು ಜಯಗಳಿಸುವ ವಿಶ್ವಾಸ ಇದೆ ಅಂತ ಹೇಳಿದರು. ಸೊಸೈಟಿ ಚುನಾವಣೆಯಲ್ಲೂ ನಾವು ಗೆದ್ದಿದ್ದೇವೆ ಅಂತ ಅವರು ತಿಳಿಸಿದರು. ಸಂವಿಧಾನವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ನವರು ತುಳಿದು ಎಲ್ಲ ಕಾನೂನನ್ನು ಗಾಳಿಗೆ ತೂರಿದ್ದಾರೆ. ಈಗಲ್ಲ, ಅವರು ಆಯ್ಕೆಯಾಗಿ ಈ ಸರ್ಕಾರ ಬಂದಾಗಿಂದ ರೈತರಿಗೋಸ್ಕರ ಇರತಕ್ಕಂಥ ರೈತರೇ ಸಂಸ್ಥೆಯಾದಂಥ ಈ ಸಹಕಾರ ಸಂಘವನ್ನು ಸಂಪೂರ್ಣವಾಗಿ ಅವರ ಮನೆಯ ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನಾಗಿ ಈ ಜಿಲ್ಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಮಾಧ್ಯಮದ ಮುಖಾಂತರ ಈ ಮಂಡ್ಯ ಜಿಲ್ಲೆಯ ಜನತೆಗೆ ತಿಳಿಸ್ತೇನೆ. ಆದರೆ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥ ವಾಮ ಮಾರ್ಗ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವಾಮ ಮಾರ್ಗ. ಈಗ ಮಳವಳ್ಳಿನಲ್ಲೇ ಇವತ್ತು ಫ್ಯಾಕ್ಸ್ಗೆ ನಡೀತಾ ಇದೆ ಚುನಾವಣೆ. ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಅವರೇ, ಶಾಸಕರು ಅವರೇ, ಮತ್ತು ಈಗ PLD ಸೊಸೈಟಿ DCC ಬ್ಯಾಂಕ್ ಚುನಾವಣೆಗೂ ಅರ್ಜಿ ಸಲ್ಲಿಸಿದ್ದಾರೆ. ಮುಂದೆ ಅಪೆಕ್ಸ್ ಬ್ಯಾಂಕು ಹೋಗ್ಬೇಕಂತೆ. ಪಾಪ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ಕೊಳ್ಳಿ, ಅದನ್ನ ನಾನು ಪ್ರಶ್ನೆ ಮಾಡೋಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅವ್ರ ವಿರೋಧಿ ಬಣದಲ್ಲಿರೋದ್ರಿಂದ, ವಿರೋಧ ಪಕ್ಷದಲ್ಲಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಅಧಿಕಾರದ ಆಸೆ ಬಹುಶಃ ಬಂದು ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಈಗ ಏನು ಮಾಡ್ತಾಯಿದ್ದಾರೆ, DCC ಬ್ಯಾಂಕು ಅವರೇ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರೇ, ಮುಂದಕ್ಕೆ ಮಂತ್ರಿನೂ ಅವರೇ ಕೇಳ್ತಾ ಇದ್ದಾರೆ, ಶಾಸಕರು ಅವರೇ. ಅವ್ರಿಗೆ ಇನ್ನೂ ಸಾಲಲ್ಲ, ಅಧಿಕಾರದ ದಾಹ ಹತ್ಕೊಂಡ್ಬಿಟ್ಟಿದೆ ಅವ್ರಿಗೆ, ಮಳವಳ್ಳಿ ಶಾಸಕರಿಗೆ. ಅದರಿಂದ ಅವರು ಪಾಪ ಈಗ ಒಬ್ಬ ಕಾರ್ಯಕರ್ತನ ಬಿಟ್ಕೊಡ್ಬೋದಿತ್ತು. ಅವರು ಕಾಂಗ್ರೆಸ್ ಕಾರ್ಯಕರ್ತ ಯಾರಾದರೂ ಒಬ್ಬನಿಗೆ ಸೊಸೈಟಿಯಲ್ಲಿ ಬಾರೋ, ಇಲ್ಲಿ ನಾನು ನಿಲ್ಲಿಸ್ತೀನಿ, ಗೆಲ್ಲಿಸ್ತೀನಿ, ನಿನ್ನ ಡೈರೆಕ್ಟ್ರ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತು. ಇಲ್ಲ, ಅವರೇ ಬಂದು ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಇದು ಅಧಿಕಾರದ ದಾಹ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು ಈಗಾಗಲೇ TAPCMS ಚುನಾವಣೆಯಲ್ಲಿ 9 ಸ್ಥಾನಕ್ಕೆ 5 ಸ್ಥಾನಗಳನ್ನು ನಾವು ಜಯಗಳಿಸಿದ್ವಿ. ಸಹಕಾರ ಸಂಘ ಇಲಾಖೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಈ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಸಹಕಾರ ಚುನಾವಣೆಗಳು, ಸಹಕಾರದ ಕಾನೂನುಗಳು, ಸಹಕಾರದ ಎಲ್ಲವೂ ಕೂಡ ಕಾಂಗ್ರೆಸ್ನೆಲ್ಲ ಮನೆಯಲ್ಲೇ ಎಲ್ಲವೂ ತಯಾರು ಮಾಡ್ತಾಯಿದ್ದಾರೆ. ಈ AR DR ಎಲ್ಲ ಪಕ್ಷಪಾತ ಮಾಡ್ತಾ ಇದ್ದಾರೆ. ನಾವು ಯಾರೇ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ. ಇವತ್ತು ಹಾಕಬೇಕು ನಾಮಿನೇಷನ್ ಅಂತೇಳಿ ಅದನ್ನು ನಾವು ರೆಡಿ ಮಾಡಿದ್ರೆ ನಾಳೆ ಬಂದು ಸೈನ್ ಹಾಕಿ ಅವ್ರದ್ದೇ ಒಂದು ತೀರ್ಮಾನ ಕೊಡ್ತಾರೆ. AR DR JR AR DR ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಮನೆ ಆಳಿನ ರೀತಿಯಲ್ಲಿ ಈ ಜಿಲ್ಲೆ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ 2 ವಿಭಾಗದಲ್ಲೂ ಕೂಡ ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ. HD ಕುಮಾರಸ್ವಾಮಿ CM ಆಗಿದ್ದು ಮ್ಯಾಜಿಕ್ನಿಂದ. BJP ಸೇರಿ ಈಗ JDS ಮಂಗಮಯವಾಗ್ತಿದೆ. HDK CM ಆಗಿದ್ದನ್ನು ವಿಡಂಬನೆ ಮಾಡಿದ್ದಾರೆ ಮಾಜಿ ಸಂಸದ LR ಶಿವರಾಮೇಗೌಡ. ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, JDS ಪಕ್ಷದಿಂದ ಸಂಸದರಾಗಿ ಅಧಿಕಾರ ಅನುಭವಿಸಿ ಇದೀಗ ಪಕ್ಷದ ನಾಯಕನಾಗಿ ತಿರುಗೇಟು ನೀಡಿದರು. ಮಾಜಿ ಸಂಸದ LR HDK ಹಾಗೂ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. JDS ಪಕ್ಷದವರೆಂದು ಸ್ವಂತಹ ಬಲದಿಂದ ಅಧಿಕಾರ ಬರಲಿಲ್ಲ. ಈಗಲೂ ಅವರು ಹೇಗಾದರೂ ಮಾಡಿ BJP ಜೊತೆ ಸೇರಿ ಅಧಿಕಾರ ಮಾಡೋ ಕನಸು ಕಾಣ್ತಿದ್ದಾರೆ ಅಂತ ಹೇಳಿದರು. JDS ಪಕ್ಷ ಇನ್ನೆಂದೂ ಅಧಿಕಾರಕ್ಕೆ ಬರಲ್ಲ ಎಂದು ವ್ಯಂಗ್ಯವಾಡಿದ LR ಶಿವರಾಮೇಗೌಡ, BJP ಜೊತೆ ಸೇರಿ ಈಗ JDS ಮಂಗಮಯವಾಗುತ್ತೆ. BJPಯವರು ದಡ್ರಲ್ಲ, ಅವರು ಕೂಡ ನೇರವಾಗಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದರು. BJPಯವರು ಮತಚೋರಿತನದಲ್ಲಿ ನಿಸೀಮರು ಅಂತ ಅವರು ವಾಗ್ದಾಳಿ ನಡೆಸಿದರು. ಕಿತ್ಕೊಂಡು ಹೋಗೇ ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಸಹಿತ ಅವರು 2 ಸಾರಿ ಮುಖ್ಯಮಂತ್ರಿ ಆಗ್ತಾ ಸಹಿತ ಮ್ಯಾಜಿಕ್ ಇಲ್ಲ, ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ. ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ, ನಾಗಮಂಗಲ ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅವರು BJPಯವರು ಅಷ್ಟು ದಡ್ರೇನಲ್ಲ, ಅಧಿಕಾರನ ಅವ್ರು ನೋಡಿ BJPಯವರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರೋಲ್ಲ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಈಗ RSS ಇಂದು ಬಹಳ ಚರ್ಚೆ ಆಗ್ತಾ ಇದೆ. ಈ BJPಯವರಿಗೆ ಏನು ಮಾತಾಡಬೇಕು, ಏನು ಮಾತಾಡ್ತಾರೋ ನಮಗಂತೂ ಒಂದು ಅರ್ಥ ಇಲ್ಲ. ಈಗಾಗಲೇ ಇದು ಭಾಳ ಚರ್ಚೆ ಆಗೋದಿದೆ. ಪ್ರಿಯಾಂಕಾ ಖರ್ಗೆ ಅವರು
ಅವರೇನು ಇದನ್ನು ನಿಷೇಧ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಏನು ಹೇಳಿದ್ರು. ನಿಜ, ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು. ಕಾನೂನುಗಳು ಸರಿಯಾಗಿಲ್ಲದೆ ಇದ್ದರೆ, ಈಗ ಉದಾಹರಣೆಗೆ ಏನಾರ ಜನಜುಂಗುಳಿ ಜಾಸ್ತಿ ಆದಾಗ ಏನಾರ ಹತಾಚುರಿ ಆದರೆ ಯಾರೂ ಹೊಣೆಗಾರರಾಗೋದಿಲ್ಲ. ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ, ನೀವು ನೋಡಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರಲೇ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ, ಬಹುಶಃ ನೀವು ನೋಡಿ, ಅವರು ವಾದ ಮಾಡ್ತಾರೆ, ಮಂಡವಾದನ ನಾನು ನೋಡಿದೆ. ಏನು ವಾದ ಮಾಡ್ತಾರೆ? ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು, ಅದು ಒಂದು ರೈತರು ಹಿಡ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತನ್ನು ನೆನ್ನೆ BJP ನಾಯಕರುಗಳು ಕೆಲವರೆಲ್ಲ ಹೇಳ್ತಾರೆ. ಎಲ್ಲೋ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸಕ್ಕೋ ಅಥವಾ ದನ ಕಾಯ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಡಿಕೆ ಇದೆ. ನೂರಾರು ಜನ ಒಂದಕ್ಕೆ ಸೇರಿದಾಗ ಲಾಠಿ ಹಿಡ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ. ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಂಗೆ ತಮಿಳುನಾಡು ಸರ್ಕಾರದಲ್ಲಿ, ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ, ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ BJPಯವರು ಬಡದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ. ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚೋ ಕೆಲಸನ BJPಯವರು ವ್ಯವಸ್ಥಿತವಾಗಿ ಮಾಡ್ತಾರೆ. ನಾಗಮಂಗಲದಲ್ಲಿ ಬಂದರು, ಬಹುಶಃ ನಾಗಮಂಗಲ ಜನ ಹುಷಾರಾದರು, ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು, ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದರು, ಮದ್ದೂರಲ್ಲಿ ಮಾಡಿದರು. ಅಯ್ಯೋ ದೇವರು, ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದ್ಬಿಟ್ರೆ ಇನ್ನೇನು ಮಾಡಲಿಲ್ಲ. ಅವರು ಚೆನ್ನಾಗಿ ಜೋರಾಗಿ, ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತ ಹೇಳಿ ಸ್ವಲ್ಪ ಸೈಜಾಗಿದ್ದಾರೆ. ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ನೋಡ್ತಾ ಇದ್ದೀವಿ ಇದೆಲ್ಲ. ಆಮೇಲೆ RSS ಇಷ್ಟೆಲ್ಲ ಮಾತಾಡ್ತಾರಲ್ಲ, ಎಲ್ರಿಗೂ ಕಾನೂನಿದೆ. BJPಯವರು ಅಧಿಕಾರಕ್ಕೆ ಬಂದಕ್ಕೆ RSSಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. RSS ಏನು ಹೇಳ್ತಾರೋ ಅದನ್ನೇ ಮಾಡೋದು. ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ RSS ಇವತ್ತವರೆಗೂ. ಯಾವುದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೇ ಇದ್ದರೆ ಮಾನ್ಯತೆ ಸಿಗುತ್ತೆ. ಇವತ್ತು ಇಡೀ ದೇಶದಲ್ಲಿ RSS ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕನೇ ಇಡೀ ದೇಶದಲ್ಲಿ ಅಧಿಕಾರ ನಡೆಯೋದು. ಇಂಥ ಸಂದರ್ಭದಲ್ಲಿ ಇವತ್ತು RSSನ ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. RSSಗೆ ಕಡಿವಾಣ ಹಾಕಬೇಕು, ಏನೇನು ಮಾಡಬೇಕು, ನಿಯಮ ಬರಬೇಕು. ಅವರೆಲ್ಲಿ ಉದಾಹರಣೆ ಎಲ್ಲೋ ಹೋಗಿ ಯಾವುದೋ ಒಂದು ಸ್ಕೂಲ್ ಮುಂದೋ, ಯಾವುದೋ ಒಂದು ದೇವಸ್ಥಾನದ ಮುಂದೋ, ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪಥಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇದಕ್ಕೆ ಈಗೆಲ್ಲ ದೀಪಾವಳಿ ಗಿಫ್ಟ್ ಮುಗೀತು. ಕುಮಾರಸ್ವಾಮಿಯವರು JDS BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡ ಮೇಲೆ JDS ಮಾಯ ಆಗೋಗಿತ್ತು. ಅದು ಅರಿವಾಗಿಬಿಟ್ಟು ಕುಮಾರಸ್ವಾಮಿಯವರು 3 ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು. ಒಂದು ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರಲಿ. ನಾವು ಕೇರ್ಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ 8 ವರ್ಷಗಳಿಂದ ಹಿರಿಯ ಉಪಾಧ್ಯಕ್ಷರಾಗಿ ರೈತ ಸ್ನೇಹ ಆಡಳಿತ ನೀಡಿ ಸೇವಾ ನಿವೃತ್ತರಾದ ರವಿರೆಡ್ಡಿ ಅವರನ್ನು ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಕಬ್ಬು ಬೆಳೆಗಾರರ ಕಲ್ಯಾಣ ಹಾಗೂ ಅಭಿವೃದ್ಧಿಯಲ್ಲಿ ಸಕ್ಕರೆ ಕಾರ್ಖಾನೆಯ ಹಿತ ಅಡಗಿದೆ ಎಂಬ ಸತ್ಯವನ್ನು ಅರಿತು ರೈತ ಸ್ನೇಹಿ ಆಡಳಿತ ನೀಡಿ ಕಾರ್ಖಾನೆಯ ಉನ್ನತಿಗೆ ಕಾರಣರಾಗಿದ್ದ ರವಿರೆಡ್ಡಿ ಅವರು ಸಕ್ಕರೆ ಕಾರ್ಖಾನೆಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪರಿಸರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ರೈತರು ಸರಬರಾಜು ಮಾಡಿರುವ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಿ ರಾಜ್ಯದಲ್ಲಿಯೇ ಮಾದರಿ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದರು. ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗುವ ನೈಟ್ರೋಜನ್, ಗಂಧಕ ಹಾಗೂ ಸಾರಜನಕದಂತಹ ಗೊಬ್ಬರದ ಅಂಶವನ್ನು ಹೊಂದಿರುವ ಮಡ್ಡಿಯನ್ನು ರೈತ ಬಾಂಧವರಿಗೆ ಉಚಿತವಾಗಿ ವಿತರಿಸುವ ಮೂಲಕ ರೈತರ ಜಮೀನಿನಲ್ಲಿ ಫಲವತ್ತತೆ ಹೆಚ್ಚುವಂತೆ ಮಾಡಿದ್ದ ರವಿರೆಡ್ಡಿ ಅವರು ಉಚಿತ ಬಿತ್ತನೆ ಬೀಜ ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಕೇರ್ಪೇಟೆ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರ್ಯಗಾನಲಿ ಕುಮಾರ್ ಮಾತನಾಡಿ, ರೈತರು ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡುವ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿ ಮಾಡಿರುವ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಎಂದರೆ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಅಂತ ಹೇಳಿದರು. ನಮ್ಮ ಕೈಲಿ ಏನೇನು ಮಾಡೋಕ್ಕೆ ಸಾಧ್ಯನೋ ಅದು ನಾವು ಮಾಡಿಸ್ಕೊಡ್ತೀವಿ. ಈಗ ಪ್ರೆಸ್ ಮಟ್ಟು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ರೈತರು ಕೊಡ್ತಾ ಇದ್ದಾರೆ. ಮಿಕ್ಕಿ ಫ್ಯಾಕ್ಟ್ರಿ ಇಡೀ ಇಂಡಿಯಾ ಪೂರ್ತಿ ಅವರೇ ಕಾಂಪೋಸ್ಟ್ ಮಾಡ್ತಾರೆ. ಸೆಪ್ರೇಟ್ಲಿ ಒಂದು ಇಂಡಸ್ಟ್ರಿ ಮಾಡಿದ್ದಾರೆ. ಕಂಪೋಸ್ಟನ್ನು ಬೇರೆ ಯಾರು ಕೊಡೋದಿಲ್ಲ, ಅವರೇ ಪ್ರಾಸೆಸ್ ಮಾಡಿ ಕಂಪೋಸ್ಟ್, ಬಯೋ ಕಂಪೋಸ್ಟ್ ಏನೋ ಹೆಸರು ಕೊಡ್ತಾರೆ. ಇಲ್ಲಿ ರೈತರು ಕೊಡ್ತಾರೆ. ಇದು ಒಳ್ಳೆ ಸಿಸ್ಟಮ್ ಇದೆ. ಇದು ನಾವು ಮ್ಯಾನೇಜ್ಮೆಂಟ್ ಸ್ಟಾಪ್ ಮಾಡ್ತೀವಿ ಒಂದು. ಆಮೇಲೆ ಅವರು ಮೈಕ್ರೋನ್ಯೂಟ್ರಿಯೆಂಟ್ ಕಡಿಮೆ ಆಗಿದೆ ಅಂದರೆ ಈಗ ನಾವು ರಾಷ್ಟ್ರೀಯ ಶಿವಸಾಗರ ಮಾಡ್ತಾರೆ. ಇವರು ಒಳ್ಳೆ ಪ್ರಾಡಕ್ಟ್ ಮಾಡ್ತಾರೆ, ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಮಾಡ್ತಾರೆ. ಅದು ನಾವು ಬಿಸಿಲಿಗೆ ಕೊಡ್ತಾ ಇದ್ದೀವಿ. 10 kg 20 kg ರೈತರಿಗೆ ಎಷ್ಟು ಬೇಕು. ಸೊ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈಲ್ಡ್ ಇಂಪ್ರೂವ್ ಆಗ್ತಾ ಇದೆ. ಮೂರನೇದು ಈಗ ಸೀಡ್ಲಿಂಗ್ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ.
ಸಿಂಗಲ್ ಹೈಬ್ರಿಡ್ ಸೀಡ್ಲಿಂಗ್ಸ್. ಸಿಂಗಲ್ ಹೈಬ್ರಿಡ್ ಸೀಡ್ಲಿಂಗ್ಸ್ ಅಂದರೆ ಕಬ್ಬಿನ ಬಿತ್ತನೆ ಕಣ್ಣಿದೆಲ್ಲ, ಕಣ್ಣಿಂದ ಇದು ಬೆಳೆದು ಕೊಡುವಾಗ ಏನಾಗ್ತಂದ್ರೆ ಈಲ್ಡ್ ಇಂಪ್ರೂವ್ ಆಗುತ್ತಾಗಿದೆ. ನಮ್ಮ ಕಡೆ ತಮಿಳುನಾಡು 5 ಟನ್ 10 ಟನ್ ಇಂಪ್ರೂವ್ ಆಗುತ್ತಾಗಿದೆ. ಮಿನಿಮಮ್ 5 ಟನ್ಸ್ ಜಾಸ್ತಿ ಆಗುತ್ತಾಗಿದೆ, 10 ಟನ್ಗಳೇ ಜಾಸ್ತಿ ಆಗುತ್ತಾಗಿದೆ. ಇಲ್ಲಿ ಸ್ವಲ್ಪ ಇಲ್ಲಿ ಪಾಪ್ಯುಲರೈಸ್ ಮಾಡ್ತಾ ಇದ್ದೀವಿ. ಅದು ರೈತರಿಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು, ಸ್ವಲ್ಪ ಇನ್ಸಿಲಾಗಿ ಒಂಚೂರು ಗಮನ ಕೊಡಬೇಕು. ಆಮೇಲೆ ಆಟೋಮೆಟಿಕ್ ಇದೇ ಸೇಮ್ ಕಬ್ಬನ್ನು ಬಿತ್ತನೆ ಆಗ್ತದೆ. ಕೇರ್ಪೇಟೆ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘವು ಹೃದಯ ಸ್ಪರ್ಶಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕಾರ್ಖಾನೆ ಹಿರಿಯ ಉಪಾಧ್ಯಕ್ಷರಾದ ರವಿರೆಡ್ಡಿ, ಕಳೆದ 8 ವರ್ಷಗಳಿಂದ ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿಗೆ ತಮಗೆ ನೀಡಿದ ಸಹಕಾರವನ್ನು ನಾನು ಮರೆಯುವುದಿಲ್ಲ ಅಂತ ಹೇಳಿದರು. ಅದಕ್ಕಿಂತಲೂ ಖರ್ಚು ಮಾಡಿದ್ದ ಹಣ ಬರೋದು ಕಷ್ಟ ಆಗಿದೆ. ಅಂಥದ್ರೊಳಗೆ ತುಂಬ ಗಂಭೀರವಾದಂಥ ಸಮಸ್ಯೆಯಲ್ಲಿ ರೈತರು ಕೆಲಸ ಮಾಡ್ತಾರೆ. ಈಗ ಆಹಾರ ಉತ್ಪಾದನೆಗಳು ತುಂಬ ಖರ್ಚು ಜಾಸ್ತಿ ಆಗಿರೋದ್ರಿಂದ ರೈತರು ಬೆಳೆಗೆ ಪರೋಕ್ಷವಾಗಿ ಕಮರ್ಷಿಯಲ್ ಪ್ಲಾಂಟೇಶನ್ ಕ್ರಾಪ್ಗೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ಮನಸ್ಥಿತಿ ನಿಮ್ಮ ಕಾರ್ಖಾನೆಯವರು ಈಗ ಬರುವಂಥವರು ಅದನ್ನು ಯೋಚನೆ ಮಾಡಿ ಮತ್ತು ರೈತರಿಗೆ ಹೆಚ್ಚು ಲಾಭ ಬರೋಂಗೆ ನಾವು ಮತ್ತು ಆಹಾರ ಪದಾರ್ಥ ಬಿಟ್ಟು ಬೇರೆ ಕಮರ್ಷಿಯಲ್ ಬೆಳೆಗೆ ಹೋಗ್ದಂಗೆ ತಡಿಬೇಕು ಅಂದರೆ ಆಗ ರೈತರಿಗೆ ಲಾಭದಾಯಕವಾದಂಥ ಹೊಸ ಸಿಸ್ಟಮನ್ನು ನೀವು ಅಳವಡಿಸ್ಕೊಂಡು ಕೆಲಸ ಮಾಡಿದರೆ ಕಾರ್ಖಾನೆಗೆ ಕಬ್ಬು ನಿರಂತರವಾಗಿ ದೊರೀತದೆ ಅಂತ. ಕಬ್ಬು ಅಭಿವೃದ್ಧಿ ಅಧಿಕಾರಿ ಸ್ವೀಕರಿಸಿದ ರವಿಚಂದ್ರನ್ ಮಾತನಾಡಿ, ಕಬ್ಬು ಬೆಳೆಗಾರರ ಎಲ್ಲ ನೋವು ನಲಿವುಗಳು ಹಾಗೂ ಸಮಸ್ಯೆಗಳ ನಿವಾರಣೆ ದಿಕ್ಕಿನಲ್ಲಿ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಇಷ್ಟು ವರ್ಷ ನನಗೆ ತಾವೆಲ್ಲರೂ ಕೋಆಪ್ರೇಷನ್ ಕೊಟ್ಟು ನನ್ನ ಒಂದು ಒಳ್ಳೆ ಡೈರೆಕ್ಷನಲ್ಲಿ ತೊಗೊಂಡೋಗಿ ಈ ತಾಲೂಕಲ್ಲಿ ನನಗೊಂದು ಹೆಸರು ತಂದಿದ್ರೆ ಅಂದರೆ ನಾನು ನಿಮ್ಮನ್ನೇ ಹೇಳಬೇಕು. ನಿಮ್ಮ ಗೈಡೆನ್ಸ್ ಪ್ರಕಾರನೇ ನಾವೆಲ್ಲ ಮಾಡಿಕೊಂಡು ಇಷ್ಟು ದೂರಕ್ಕೆ ನಾವು ತಂದಿದ್ದೀವಿ. ಸಂತೋಷ. ಈಗ ಒಬ್ಬೊಬ್ಬರು ಹೇಳಿದರು, ಈಗ ರಾಮೇಗೌಡರಾಗಲಿ, ನಮ್ಮ ಯಾರವರು ಓಡಕಲ್ಲಿ ಮಂಜು ಅವರಾಗಲಿ ಫೋನ್ ಮಾಡ್ತಾರೆ, ನಾನು ಫೋನ್ ತೊಗೊಳ್ಳಲ್ಲ. ಯಾಕಂದರೆ ಈಗ ಇದೇ ಅಧ್ಯಕ್ಷರು ಮಾಡ್ತಾರೆ, ಸೆಕ್ರೆಟರಿ ಮಾತಾಡ್ತಾರೆ, ಇವರು ಕೂಡ ಮಾತಾಡ್ತಾರೆ, ಅವಾಗ ಮಾತಾಡ್ತಾರೆ, ವಿಷಯ ಏನು ಹೇಳ್ತಾರೆ, ಆಯಿತು ಸರ್ ನೋಡಿ ಸರ್ ಅಷ್ಟೇ ಮುಗೀತು. ಇವ್ರು ತೊಗೊಂಡ್ರೆ ಅರ್ಧ ತಾಸು ಮಾತಾಡಿದರೆ ನಮಗೆಲ್ಲಿ ಟೈಮ್ ಸಿಗ್ತದೆ. ನಾನು ಅದು ಒಳಗೆ 4 ಕಾಲು ನನಗೆ ಬಂದಿರ್ತದೆ. ಹಂಗಾಗಿ ಅವಾಯ್ಡ್ ಮಾಡೋದು. ಏನು ಮುಖ್ಯವಾಗಿದ್ದರೆ ನನ್ನ ಸೆಕ್ರೆಟರಿ ನನಗೆ ಬಂದು ಹೇಳಿದ್ರೆ ಆಮೇಲೆ ನಾನೇ ಮಾತಾಡೋದು. ಹಂಗೆ ನನ್ನ ಯಾರ್ದು ಹಂಗೆ ಈಗಲೂ ಒಂದು ಫೋನ್ ಬಂತು, ಈಗಲೂ ಯಾರ್ದು ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಬೋರಾಪುರ ಮಂಜೇಗೌಡ, ಕೇರ್ ನೀಲಕಂಠ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಕ್ಷೇತ್ರದ ಗುತ್ತಿಗನಹಳ್ಳಿ ಚಾಕನಹಳ್ಳಿ ಮುಖ್ಯ ರಸ್ತೆಯಿಂದ ಗುತ್ತಿಗನಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆ, ಗೂಳಿಕೊಪ್ಪಲು ಗೇಟ್ನಿಂದ ಗೂಳಿಕೊಪ್ಪಲು ಗ್ರಾಮದ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡಗಣಿಗ ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಶಾಸಕರನ್ನು ಆತ್ಮೀಯವಾಗಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರವಿಕುಮಾರ್, ಅಭಿವೃದ್ಧಿ ಮಾಡೋಕ್ಕೆ ಹಲವು ವರ್ಷಗಳು ಬೇಕಾಗಿಲ್ಲ, ಕೇವಲ 2.5 ವರ್ಷಗಳಲ್ಲಿ ಇಷ್ಟು ಅಭಿವೃದ್ಧಿ ಕೆಲಸಗಳು, ಇಷ್ಟು ವರ್ಷಗಳಿಂದ ಯಾವೆಲ್ಲ ಕೆಲಸಗಳು ಅಸಾಧ್ಯ ಅಂತ ನಾನು ಕೈ ಬಿಟ್ಟಿಲ್ಲ ಅಂತ ಅವರು ಹೇಳಿದರು. ಗೂಳಿಕೊಪ್ಪಲು ಗುತ್ತಿಗೆನಹಳ್ಳಿ ಚಾಕನಹಳ್ಳಿಗೆ ಸಂಪರ್ಕಿಸಿದಂಥ ರೋಡು ಮತ್ತು ರಸ್ತೆ ಮತ್ತು ಸೇತುವೆ ಕಾಮಗಾರಿಗೆ 4.5 ಕೋಟಿ ರೂಪಾಯಿಯನ್ನು ಕಾವೇರಿ ನಿಗಮದಿಂದ ಬಿಡುಗಡೆ ಮಾಡಿದ್ದೀವಿ. ಇವತ್ತು ಕಾವೇರಿ ನಿಗಮದಲ್ಲಿ ಮೊದಲ 100 ಕೋಟಿ ರೂಪಾಯಿ ಪ್ಯಾಕೇಜಿನ ಮುಂದುವರೆದ ಕಾಮಗಾರಿಗೆ ಇವತ್ತು ಪೂಜೆ ಮಾಡಿದ್ದೀವಿ. ಶೀಘ್ರದಲ್ಲೇ ಕೆಲಸ ಆಗುತ್ತೆ. ಮತ್ತು ಉನಗನಹಳ್ಳಿ ಕಾಲೋನಿಯಲ್ಲಿ ಭಾಳ ವರ್ಷ, ಒಂದು 50 ವರ್ಷ ಆಗಿತ್ತು ರೋಡಾಗಿ, ಅಲ್ಲಿ 1.5 ಕೋಟಿ ರೂಪಾಯಿಯಲ್ಲಿ ಒಂದು ಅತ್ಯುತ್ತಮವಾದ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಅದನ್ನು ಇವತ್ತು ಗ್ರಾಮಸ್ಥರ ಮನವಿ ಮೇರೆಗೆ ಉದ್ಘಾಟನೆ ಕೂಡ ಮಾಡಿದ್ದೀವಿ. ಒಳ್ಳೆಯ ರಸ್ತೆ ಆಗಿದೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಾಯಿದೆ. ಆಮೇಲೆ ಕಾವೇರಿ ನಿಗಮದಿಂದ 150 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಟೆಂಡರ್ ಆದಮೇಲೆ ಎಲ್ಲ ಚಾನಲ್ಗಳನ್ನು, ರೈತರ ಗದ್ದೆಗಳಿಗೆ ಸುರಾಗವಾಗಿ ನೀರು ಹೋಗೋಕ್ಕೆ ಚಾನಲ್ಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,